ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಇವಾಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಕಿಟ್ ಬ್ಯಾಗ್ ಒಳಗೆ ಡ್ರೆಸ್ಸಲ್ಲಿ ಇಟ್ಕೊಳ್ಳೋಣ. ಫಸ್ಟ್ ಟವಲ್ಸ್ ಇಟ್ಕೊಳ್ತೀನಿ, ಅಲ್ಲಿ ಸ್ನಾನ ಮಾಡಿದ್ರೆ ಹೊಸ್ಕೊಂಡು ಟವಲ್ಸ್ ಬೇಕಲ್ಲ ಅದಕ್ಕೆ. ಬನ್ನಿ ಇದಾಗಿ ಆಮೇಲೆ ಡ್ರೆಸ್, ನೆಕ್ಸ್ಟ್ ಒಂದು ಡ್ರೆಸ್, ಇದರಲ್ಲಿ ಬೆಸ್ಟ್ ಇದೆ ನನಗೆ. ಇದರಲ್ಲಿ ಒಂದು ಮೇಕಪ್ ಐಟಮ್ಸ್ ಇದೆ. ಸೊ ಇಷ್ಟ ಆಗಿದೆ. ನೆಕ್ಸ್ಟ್ ಹಾಕೋಣ. ನೆಕ್ಸ್ಟ್ ಹಾಕಿ ಬಿಟ್ಟು ಗೊತ್ತಿಲ್ಲ ಬಸ್ ಅದಕ್ಕೆ ಹಾಕ್ತಾ ಇದ್ದೀನಿ. ಲಗೇಜ್ ರೆಡಿ ಇದೆ. ದೀಕ್ಷಾ ಗುಡ್ ಮಾರ್ನಿಂಗ್. ಟೈಮ್ ನೋಡಿ ಬನ್ನಿ ಎಷ್ಟಾಗಿದೆ. ನಾನು ರೆಡಿಯಾಗಿ ಕೂತಿದ್ದೀನಿ. ಮಾಮ ಇನ್ನೂ ಬಂದಿಲ್ಲ, ನಿದ್ದೆ ಬರ್ತಾ ಇದೆ. ಸೊ ಗೈಸ್ ಇವಾಗ ನಮ್ಮ ಮಾಮ ಬರ್ತಿದ್ದಾರೆ, ಕೆಳಗೆ ಹೋಗೋಣ ಬನ್ನಿ. ಹೋಗ್ಬೇಕು ರೆಡಿ ಆಗೋಯ್ತಾರ. ಇದು ನಮ್ಮ ಅಕ್ಕ, ಅಜ್ಜಿಗೂ ಬಂದಿದ್ದಾರೆ, ಸುವರ್ಣಮ್ಮ ಬಂದಿದ್ದಾರೆ ಇದ್ದಾರೆ. ಅಲ್ಲಿ ಪಕ್ಕ ಇರುತ್ತೆ, ಇಲ್ಲಿ ಮಾಮ ಇದ್ದಾರೆ. ಮಾಮಗಳು ಎಲ್ಲ ಕಡೆನೇ ಬರ್ತಾರೆ. ಫುಲ್ ಚಳಿ ಚಳಿ ಆಗ್ತದೆ. ಗಾಯ್ಸ್ ನಮ್ಮಿಬ್ರು ಒಂದೇ ಸೀಟಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಪಕ್ಕದಲ್ಲಿ ನೋಡಿ ಯಂಗ್ ಲಗೇಜ್ ತುಂಬಿದ್ದಾರೆ. ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಸೀಟಲ್ಲಿ ಕೂತಿದ್ದೀವಿ. ಯಪ್ಪ ಫುಲ್ ಚಳಿ ಚಳಿ ಆಗ್ತಿದೆ, ಗಾಳಿ ಬೇರೆ ಜೋರಾಗಿ ಬೀಸ್ತಿದೆ. ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಎಲ್ಲರೂ ಇಡ್ಲಿ ಆರ್ಡರ್ ಮಾಡಿದರು, ನಾನು ಮತ್ತು ನಮ್ಮ ಅಕ್ಕ ಮಾತ್ರ ದೋಸೆ ಆರ್ಡರ್ ಮಾಡಿದ್ವಿ. ಹಂಗೆ ಸ್ವಲ್ಪ ಟೈಮ್ ಇತ್ತು ಅಂತ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಸ್ವಿಂಗಲ್ಲಿ ಆಟ ಆಡಿದ್ವಿ. ಆಮೇಲಿಂದ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. A few moments later. ಸೊ ಗೈಸ್ ಫೈನಲಿ ನಾವು ಮಂತ್ರಾಲಯ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಆಗಿತ್ತು 1:30 1 ಆಗಿತ್ತು. ಅದಕ್ಕೆ ದೇವಸ್ಥಾನನೂ ಕ್ಲೋಸ್ ಆಗಿತ್ತು. ಅದಕ್ಕೆ ನಾವು ಡೈರೆಕ್ಟಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಊಟ ಮಾಡೋಕ್ಕೆ ಹೋದ್ವಿ. ಅಲ್ಲೂ ಸಖತ್ ರಶ್ ಇತ್ತು. ಅಂದರೂ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವುದೇ ಪ್ರಸಾದ ಆಗಲಿ ತುಂಬ ಚೆನ್ನಾಗಿರುತ್ತೆ. ಆಚೆ ಅದು ಸಖತ್ ಬಿಸಿಲಿತ್ತು, ಎಲ್ಲರೂ ಓಡ್ತಾ ಇದ್ವಿ. ಸ್ಲಿಪ್ಪರ್ಸ್ ಬೇರೆ ಕಾರಲ್ಲಿ ಬಿಟ್ಬಿಟ್ಟಿದ್ವಿ. ಇವರು ಲಾಸ್ಯ ಅಕ್ಕ. ನಾವು ಎಲ್ಲರೂ ರೆಡಿಯಾಗೋ ಅಷ್ಟೊತ್ತಿಗೆ 4:30 ಹೋಗಿದೆ. ಆಯಿತು, ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಯಾವುದೇ ದೇವಸ್ಥಾನಕ್ಕೂ ಫಸ್ಟು ಮೇಲ್ಗಡೆ ಕಳಶ ನೋಡಬೇಕಂತ, ಅದಕ್ಕೆ ನಾನು ನಿಮಗೂ ತೋರಿಸ್ತಾ ಇದ್ದೀನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಂಗೈಯಲ್ಲಿ ಅಮ್ಮ, ಸುವರ್ಣಮ್ಮ ಮತ್ತು ಲಾಸಿ ಅಕ್ಕ 3 ಜನನು ಹೆಜ್ಜೆ ನಮಸ್ಕಾರ ಮಾಡಿದ್ರು. ನಮ್ಮ ಅಕ್ಕ ಮತ್ತು ಅಮ್ಮ ಅಂತೂ ಫುಲ್ ಸುಸ್ತು ಬಿದ್ದೋದ್ರು. ನಮ್ಮ ಅಕ್ಕಂಗಂತೂ ಕಾಲ ಹೋಗೇ ಇಲ್ಲ. ಆಚೆ ವ್ಯೂ ಅಂತೂ ಲೈಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವೇ ನೋಡ್ತಿದ್ದೀರಾ ಅನಿಸುತ್ತೆ. ಎಲ್ಲ ಕಡೆನೂ ಲೈಟ್ ಹಾಕ್ಬಿಟ್ಟಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಎಲ್ಲ ಲೈಟ್ ಇದೆ. ನಾವು ಅಲ್ಲೇ ಸ್ವಲ್ಪ ಶಾಪ್ ಮಾಡಿದ್ವಿ. ಬ್ರೇಸ್ಲೆಟು, ಮ್ಯಾಗ್ನೆಟ್ ಎಲ್ಲ ಶಾಪ್ ಮಾಡಿದ್ವಿ. ಇವಾಗ ರೂಮಿಂದ ಚೆಕ್ಔಟ್ ಆದ್ವಿ.
ಸೊ ಇಷ್ಟ ಆಗಿತ್ತು ನನ್ನ ಮಂತ್ರಾಲಯದ ವ್ಲಾಗ್. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.